ನುಮೇಜಂ ಸಖಾಜಂ ಸಖಾಜಂ ನಮಸ್ಕಾರ ಗುರುಗಳೇ. ಪಾಜಂ ಮುಕ್ತುಪಾಜಂ ವಿಪಾಜಂ ನೃಹಜಂ ಮೇಜಂ ಸಹಜಗೇಜಂ ಸದಜಮಸದಜೇಜಂ ಶ್ರೀ ಸಹಜಂ ಭಜೇಜಂ. ನಮಸ್ಕಾರ ಗುರುಗಳಿಗೆ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಚ್ಯಂತಿ ಜಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾಸ್ತು ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಸೃಷ್ಟಿಯ ಕ್ರಮವನ್ನ ಹೇಳ್ತಾ ಬ್ರಹ್ಮದೇವರಿಗೆ ಅಂಶ ಅಂತ ಕರೀತಾರೆ ಅಂತ ಬಂತು. ಇನ್ನು ಮುಂದೆ 7ನೇ ಶ್ಲೋಕಕ್ಕೆ ಹೋಗೋಣ. ಮಹತ್ತತ್ವಾತ್ ವಿಕುರ್ವಾಣಾತ್ ಅಹಂ ತತ್ವಂ ಅಜಾಯತ ಕಾರ್ಯಕಾರಣ ಕರ್ತ್ರಾತ್ಮಾ ಭೂತೇಂದ್ರಿಯ ಮನೋಭವಃ. ಪ್ರಕೃತಿ ತತ್ವ ಮಹತ್ತತ್ವವಾಗಿ ಬದಲಾಯಿತು. ಅದಾದ್ಮೇಲೆ ಮಹತ್ತತ್ವವು ಬದಲಾಯಿತು. ಯಾವ ರೂಪದಲ್ಲಿ ಅಂದ್ರೆ ಅಹಂಕಾರ ತತ್ವದ ರೂಪದಲ್ಲಿ. ಹೀಗೆ ಮಹತ್ತತ್ವ ಅವ್ಯಕ್ತ ತತ್ವದಿಂದ ಬಂತು, ಅಹಂಕಾರ ತತ್ವ ಮಹತ್ತತ್ವದಿಂದ ಬಂತು. ಇದನ್ನ ಇಲ್ಲಿ ವಿವರಿಸ್ತಾ ವಿಕುರ್ವಾಣಾತ್ ವಿಕಾರ ಹೊಂದುತ್ತಾ ಇರುವಂತ ಮಹತ್ತತ್ವದಿಂದ ಅಹಂ ತತ್ವ ಅಜಾಯತ ಅಹಂಕಾರ ತತ್ವ ಅದು ಹುಟ್ಟಿದೆ. ಇನ್ನು ಅಹಂಕಾರ ತತ್ವದ ಕೆಲಸ ಏನು, ಅದರಿಂದ ಏನೇನು ಉಂಟಾಗಿದೆ ಅಂದ್ರೆ ಕಾರ್ಯ ಕಾರಣ ಕರ್ತೃತ್ಮ. ಕಾರ್ಯ ಕಾರಣ ಕರ್ತೃ ಅಂತೆಲ್ಲ ಏನು ಶಬ್ದಗಳನ್ನ ಬಳಸಿದ್ದಾರೆ, ಇದಕ್ಕೆ ಅರ್ಥವನ್ನ ನೋಡ್ಬೇಕು. ಯಾವ್ದ್ಯಾವ್ದು ಅಹಂಕಾರ ತತ್ವದಿಂದ ಸೃಷ್ಟಿಗೆ ಬಂತು, ಅದರ ಕೆಲಸ ಏನು ಅಂದ್ರೆ ಕಾರ್ಯ ಅಂದ್ರೆ ಶರೀರ ಅಂತ ಅರ್ಥ, ನಮ್ಮ ದೇಹ. ಇನ್ನು ಕಾರಣ ಅಂದ್ರೆ ಇಂದ್ರಿಯ. ಶರೀರ ಎಲ್ಲ ಸೃಷ್ಟಿಯಾಗ್ಬೇಕು ಅಂದ್ರೆ ಇಂದ್ರಿಯಗಳೆಲ್ಲ ಸೃಷ್ಟಿ ಆಗ್ಬೇಕಲ್ಲ, ಇಂದ್ರಿಯಗಳಿಂದಾಗಿ ಶರೀರ ಆಯ್ತು. ಇನ್ನು ಮನಸ್ಸು, ಅದನ್ನ ಕರ್ತೃ ಅಂತ ಕರ್ತಿದ್ದಾರೆ. ಹಾಗಾದ್ರೆ ಹುಟ್ಟೋ ವಸ್ತು, ಅದಕ್ಕೆ ಕಾರಣ ವಸ್ತು, ಎಲ್ಲದಕ್ಕೂ ನಿಯಂತ್ರಣ ಮಾಡೋ ಮನಸ್ಸು. ಇಂಥ ಒಂದು ಮೂರಕ್ಕೆ ಅಂದ್ರೆ ಶರೀರ, ಇಂದ್ರಿಯ ಮತ್ತೆ ಮನಸ್ಸು, ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಆ ಅಹಂಕಾರ ತತ್ವ. ಅಷ್ಟೇ ಅಲ್ಲ, ಅಹಂಕಾರ ತತ್ವ ಪಂಚಭೂತಗಳಿಗೆ, ಹಾಗೆ ಇಂದ್ರಿಯಗಳಿಗೆ, ಹಾಗೆ ಮನಸ್ಸಿಗೆ, ಎಲ್ಲದಕ್ಕೂ ಉತ್ಪತ್ತಿ ಸ್ಥಾನವಾಗಿದೆ. ಈ ರೀತಿ ಅಹಂಕಾರ ತತ್ವದ ಪರಿಚಯವನ್ನ ಮಾಡಿಕೊಟ್ರು. ಇದರ ಮೇಲೆ ಟಿಪ್ಪಣಿಯಲ್ಲಿ ಒಂದು ವಿಚಾರವನ್ನ ಬರೀತಾರೆ. ಇದು ಟಿಪ್ಪಣಿ 1ರಲ್ಲಿ ಬಂದಿದೆ. ಇನ್ನೊಂದ್ರಲ್ಲಿ ಕಾರ್ಯ ಅನ್ನೋ ಶಬ್ದಕ್ಕೆ ಹಿಂದೆ ತಗೊಂಡಿದ್ ನಾವು ಕಾರ್ಯ ಅನ್ನೋ ಶಬ್ದದಿಂದ ಪಂಚಭೂತಗಳನ್ನ ಇಲ್ಲಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಶರೀರವನ್ನ ತಗೊಂಡಿದ್ರು, ಇಲ್ಲಿ ಪಂಚಭೂತಗಳನ್ನ ತಗೊಳ್ತಾ ಇದ್ದಾರೆ.
ಅಂದ್ರೆ ಹುಟ್ಟುವಂತ ವಸ್ತು. ಕಾರಣ ಅಂದ್ರೆ ಯಾವುದು? ಇಂದ್ರಿಯಗಳು. ಇನ್ನು ಕರ್ತೃ ಅಂದ್ರೆ ಯಾರು? ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಮನಸ್ಸು ಅನ್ನೋದ್ರಿಂದ ಮನೋಭಿಮಾನಿ ದೇವತೆಯನ್ನು ತಗೊಳ್ಬಹುದು. ಇನ್ನು ಇವುಗಳಿಗೆಲ್ಲ ಆತ್ಮ. ಆತ್ಮ ಅಂದ್ರೆ ಕಾರಣ ಅಂತ ಅರ್ಥ. ಅದರಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅರ್ಥ ಅಲ್ಲ, ಜೀವಾರ್ಥ ಅಲ್ಲ, ಹೊರತು ಕಾರಣ ಅಂತ ಅರ್ಥ. ಇದು ಅಪೂರ್ವವಾದ ಒಂದು ಅರ್ಥ. ಅದು ಆತ್ಮ ಶಬ್ದಕ್ಕೆ ಕಾರಣ ಅಂತ ಅರ್ಥವನ್ನ ಎಲ್ಲೂ ಕೇಳಿರಲ್ಲ, ಅದು ಅಪ್ರಸಿದ್ಧ. ಆದ್ರೆ ಇಲ್ಲಿ ಹಾಗರ್ಥ ಇದೆ. ಈ ರೀತಿ ಪಂಚಭೂತಗಳಿಗಾಗಲಿ, ಇಂದ್ರಿಯಗಳಿಗಾಗ್ಲಿ, ಆ ಇಂದ್ರಿಯ ಅಭಿಮಾನಿ ದೇವತೆಗಳಿಗಾಗಲಿ, ಎಲ್ಲರಿಗೂ, ಹಾಗೆ ಮನಸ್ಸಿಗೂ, ಅದರ ಅಭಿಮಾನಿ ದೇವತೆಗೂ ಮೂಲ ಕಾರಣ ಅದು ಅಹಂಕಾರ ತತ್ವ. ಎಲ್ಲಾ ತತ್ವ ತದಭಿಮಾನಿ ದೇವತೆಗಳು, ತದಭಿಮಾನಿ ದೇಹ, ಎಲ್ಲದಕ್ಕೂ ಅಹಂಕಾರ ತತ್ವನೇ ಮೂಲ. ರುದ್ರದೇವರ ಶರೀರ ಅದು ಮುಖ್ಯ. ನಾವ್ ಒಂದ್ಸಲಿ ಅನ್ಕೊಳ್ಬಹುದು ರುದ್ರದೇವರು ಇಡೀ ಜಗತ್ತನ್ನು ಸಂಹಾರ ಮಾಡೋರು ಅಂತ. ಆದ್ರೆ ಈ ದೃಷ್ಟಿಯಲ್ಲಿ ರುದ್ರದೇವರು ಸೃಷ್ಟಿಯನ್ನು ಮಾಡ್ತಾರೆ ಅಹಂಕಾರ ತತ್ವದ ಮುಖಾಂತರ. ಹೀಗೆ ಈ ಟಿಪ್ಪಣಿಗೆ ಬಂದ ವಿಚಾರ. ಹಾಗಾದ್ರೆ ಅಹಂಕಾರ ತತ್ವ ಹುಟ್ಟಿತು ಅಂದ್ರೆ ಜಡತತ್ವ ಹುಟ್ಟಿತು. ಹಾಗೆ ಆ ಜಡತತ್ವವನ್ನ ಹೊಂದಿರುವಂತ, ಅಂದ್ರೆ ಅದನ್ನೇ ದೇಹವನ್ನಾಗಿ ಪಡೆದ ಅಥವಾ ಅದಕ್ಕೆ ಅಭಿಮಾನಿ ದೇವತೆಗಳಾದ ಗರುಡ, ಶೇಷ, ರುದ್ರ 3 ಜನನ್ನು ತಗೊಳ್ಬೇಕು. ಯಾಕೆಂದ್ರೆ ಭೂತಂ ಭೂತಾಭಿಮಾನಿ ಚ ತದ್ದೇಹೋಂತರ್ ನಿಯಾಮಕ ಅಂತ ಹೇಳಿ ಈ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಅದು ಆನಂದಮಯ ಅಧಿಕರಣ ಅಂತ ಏನಿದೆ ಅಲ್ಲಿ ಬರುತ್ತೆ ಈ ವಿಷಯಗಳೆಲ್ಲ. ಅಲ್ಲಿ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ ಅಭ್ಯ ಪೃಥಿವಿ. ಆಕಾಶದಿಂದ ಮುಂದೆ ಹುಟ್ಟುತ್ತಾ ಹೋಯ್ತು ಒಂದೊಂದೇ ವಸ್ತು. ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು. ವಾಯು ತತ್ವ ಹುಟ್ಟಿತು ಅಂದ್ರೆ ಆಕಾಶದಿಂದ. ಆಕಾಶ ತತ್ವ ಹುಟ್ಟಬೇಕಾದ್ರೆ ಆಕಾಶಕ್ಕೆ ಅಭಿಮಾನಿ ದೇವತೆ, ಆಕಾಶ, ಅದನ್ನ ಶರೀರ ಪಡೆದಿರುವಂತ ಒಬ್ಬ ವ್ಯಕ್ತಿ, ಅದರ ಶರೀರ ಅಂತೆಲ್ಲ ಹೀಗೆ ವಿವರಣೆ ಮಾಡ್ತಾ ಬರ್ತಾರೆ. ಎಲ್ಲೇ ಬಂದು ಪಂಚಭೂತ ಹುಟ್ಟಿತು ಅಂದ್ರೆ ಆ ಪಂಚಭೂತದ ಅಭಿಮಾನಿ ದೇವತೆನೂ ಕೂಡ ಹುಟ್ಟು ವ್ಯಕ್ತನಾಗಿದ್ದಾನೆ ಅಂತ ಈ ರೀತಿ ಅಭಿಪ್ರಾಯ. ಹಾಗಾದ್ರೆ ಭೂತಂ ಭೂತಾಭಿಮಾನಿ ಚ ಅನ್ನೋ ಈ ಶ್ಲೋಕದಲ್ಲಿ ನೀವು ಮುಂದನೂ ಕೇಳ್ತೀರಿ ಸುಧಾಪಾಠದಲ್ಲಿ ಇದು ಆನಂದಮಯಾಧಿಕರಣ ಬಂದಾಗ. ಅಂತೂ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತಾವು ಹುಟ್ಟುತ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪಂಚಭೂತಾಭಿಮಾನಿ ದೇವತೆಗಳ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಇದೆಲ್ಲ ಕಡೆ ಇನ್ನು ಮುಂದೆ ಶ್ಲೋಕಗಳಲ್ಲಿ ಎಲ್ಲೆಲ್ಲಿ ತತ್ವಗಳನ್ನ ಹೇಳ್ತಾರೆ ಅದರ ಅಭಿಮಾನಿ ದೇವತೆಗಳನ್ನು ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ. ಇಷ್ಟು ಈ 7ನೇ ಶ್ಲೋಕದ ಅಭಿಪ್ರಾಯ. ಇನ್ನು 8ನೇ ಶ್ಲೋಕಕ್ಕೆ ಹೋಗೋಣ. ಅಹಂಕಾರದಿಂದ ಏನೇನು ಉತ್ಪತ್ತಿ ಆಗತ್ತೆ ಅಂತೆಲ್ಲ ಹೇಳಿದ್ರು. ಅಹಂಕಾರ 3 ರೀತಿ ಅಂತ ಇದೆ ಪ್ರಸಿದ್ಧ. ಅದ್ರ ಬಗ್ಗೆ ಈಗ ಹೇಳ್ತಾರೆ. ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತ್ಯಹಂ ತ್ರಿಧಾ ಅಹಂ ತತ್ವಾತ್ ವಿಕುರ್ವಾಣಾನ್ ಮನೋ ವೈಕಾರಿಕಾದಭೂತ್. ಈ ಶ್ಲೋಕವನ್ನ ಕೇಳಿದಾಗ ನಾವು ಮಣಿಮಂಜರಿ ಪಾಠದಲ್ಲೆಲ್ಲ ಗಮನಿಸಿರ್ತೀವಿ. ಮೊದಲನೇ ಸರ್ಗ ಪಾಠ ಆಯ್ತು ಮಣಿಮಂಜರಿ, ಅಲ್ಲೆಲ್ಲ ನೀವು ಗಮನಿಸ್ಬೋದು. ಈ ಭಾಗವತದಲ್ಲಿ ಬಂದ ವಿಷಯ ಏನಿದೆ, ಈ ವಿಷಯವನ್ನ ಅವ್ರು ಹೇಗ್ ಸಂಗ್ರಹ ಮಾಡಿ ಅಲ್ಲಿ ಹೇಳಿದ್ದಾರೆ ಅಂತ ಅಲ್ಲಿ ನೋಡಿದ್ವಿ. ಭಾಗವತಲ್ಲಿ ಎಲ್ಲ ವಿಷಯ ಬರುತ್ತೆ ಅಂತ ಈಗ ಬರ್ತಾ ಇದೆ ಒಂದೊಂದೇ ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ. ಎಲ್ಲ ವಿಷಯವನ್ನ ಅಲ್ಲಿ ಸೇರಿಸ್ಕೊಳ್ಬೇಕು. ಆ ಮಣಿಮಂಜರಿಯ ಮೊದಲನೇ ಏನು ಭಾಗದಲ್ಲಿ ಬರೋ ಶ್ಲೋಕಗಳೇನಿದೆ ಅದರಲ್ಲಿ. ಇಲ್ಲಿ ಅಹಂ ಅಂತ ಒಂದು ಶಬ್ದ ಬಂತು. ಅಹಂ ತತ್ವ ಅಂತ ಬರಲ್ಲ, ಅಹಂ ತ್ರಿಧ. ಅಹಂ ಅನ್ನೋದು ಮೂರ್ಧರ. ಅಹಂ ಅಂದ್ರೆ ಅಹಂಕಾರ ಮೂರ್ಧರ ಅಂತಂದ್ರೆ ಅರ್ಥ. ನಮ್ಗಿರುವಂತಹ ಅಹಂಕಾರ ಅದು ಮೂರ್ಧರ ಅಲ್ಲ. ಅಹಂ ತತ್ವದ ವಿಭಾಗ ಹೇಳ್ತಾ ಇದ್ದಾರೆ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಈ ತರ 3 ರೀತಿ ಏನ್ ಅಹಂಕಾರ ಇದೆ. ಇದು ಸೃಷ್ಟಿಗೆ ಬಂತು ಅಂದ್ರೆ ಇದು ವಿಕಾರ ಆಗಿ ಇದರೆಲ್ಲ ವ್ಯಕ್ತ ಆಗಿದೆ. ಇನ್ನು ಈ ಅಹಂಕಾರ ತತ್ವದಿಂದ ಒಂದೊಂದರಿಂದ ಯಾವ್ದ್ಯಾವ್ದು ಹುಟ್ಟಿತು ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಟಿಪ್ಪಣಿಗಳಲ್ಲಿ ಇಲ್ಲಿ ವಿವರಣೆ ಕೊಡ್ಲಿಲ್ಲ.
ಅದಕ್ಕೆ ಯಾಕೆಂದ್ರೆ ಮುಂದೆ ಶ್ಲೋಕಗಳಲ್ಲಿ ಅದರ ವಿವರಣೆ ಬರುತ್ತೆ, ಯಾವ ಯಾವ್ದ್ರಿಂದ ಏನೇನ್ ಹುಟ್ಟಿತು ಅಂತ. ಇಲ್ಲಿ ನಮಗ್ ಬೇಕಾಗಿದ್ದ ವಿಷಯ ಇಷ್ಟು, ಅಹಂಕಾರ ತತ್ವ ವಿಕಾರ ಆಯ್ತು. ವಿಕಾರ ಆಗಿದ್ರಿಂದ ಒಂದೊಂದೇ ಹುಟ್ಟತಾ ಬಂತು ಅಂತ ಹೇಳ್ತೇವೆ. ಮುಖ್ಯ ಒಂದು ಅಹಂಕಾರ ತತ್ವ ಇತ್ತು, ಅದು ವೈಕಾರಿಕ ಅಹಂಕಾರ ಆಯ್ತು. ವೈಕಾರಿಕ ಅಂದ್ರೆ ವಿಕಾರ ಹೊಂದಿರುವಂತದ್ದು ವೈಕಾರಿಕ ಅಂತ ಅನಿಸ್ಕೊಡುತ್ತೆ. ಹಾಗಾದ್ರೆ ವೈಕಾರಿಕ ಅನ್ನೋ ಹೆಸರಿನ ಒಂದು ತತ್ವ ಹುಟ್ಟಿತು, ವೈಕಾರಿಕ ಅಹಂಕಾರ. ಅದು ಯಾವುದರಿಂದ? ವಿಕಾರಗೊಂಡಂತಹ ಅಹಂಕಾರ ತತ್ವದಿಂದ ವೈಕಾರಿಕ ಬಂತು ಅಂತ. ಅದು ಹೇಗೆ? ಅಂಶ ಗುಣ ಕಾಲಾನಾಂ ಈಶಸ್ಯ ಚ ಪ್ರೇರಣೆಯ ಅಂತ ಹೇಳ್ತಾರೆ. ಅಂದ್ರೆ ಆಯಾಯ ಪರಮಾತ್ಮನ ಪ್ರೇರಣೆಗಳು ಆಯಾಯ ಕಾಲದಲ್ಲಿ, ಹಾಗೆ ಗುಣಗಳು ಸತ್ವ ರಜಸ್ಸು ತಮಸ್ಸು ಈ ಗುಣಗಳು, ಹಾಗೆ ಅಂಶ ಅಂದ್ರೆ ಜೀವ, ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹರಿಯ ಪ್ರೇರಣೆ ಹೇಗಾಯ್ತು ಹಾಗೆ ಈ ವೈಕಾರಿಕ ಅಹಂಕಾರದಿಂದ ಮನಃ ಅಭೂತ, ಮನಸ್ತತ್ವ ಅದು ಹುಟ್ಟಿದೆ. ಹಾಗಾದ್ರೆ ವಿಕುರ್ವಾಣಾತ್ ವೈಕಾರಿಕಾತ್ ಅಹಂ ತತ್ವಾತ್ ಮನಃ ಅಭೂತ್. ಹೀಗೆ ಅಹಂ ತತ್ವ ಶುದ್ಧ ತತ್ವ ಇತ್ತು, ಅದರಿಂದ ವೈಕಾರಿಕ ಅಹಂಕಾರ, ಅದರ ಪ್ರಭೇದ, ಅದರಿಂದ ಮನಸ್ಸು. ಈ ರೀತಿ ಈ ಒಂದು ಮನಸ್ಸಿನ ಉತ್ಪತ್ತಿಯನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇನ್ನೊಂದನ್ನು ಗಮನಿಸ್ಬೇಕು, ಈ ಅಹಂ ಅನ್ನೋ ಶಬ್ದ ಏನಿದೆ, ಇದು ನಾನು ಅಂತ ಅರ್ಥ ಹೇಳೋ ಅಹಂ ಶಬ್ದ ಅಲ್ಲ. ಸಂಸ್ಕೃತದಲ್ಲಿ ನಾನು ಅಂತ ಹೇಳ್ಬೇಕಾದ್ರೆ ಅಹಂ ಅಂತ ಹೇಳ್ತಾರೆ. ಅಹಂ ಪಠಾಮಿ, ನಾನ್ ಓದ್ತೇನೆ. ಅಹಂ ಭೋಜನಂ ಕರೋಮಿ, ನಾನು ಭೋಜನ ಮಾಡ್ತೀನಿ. ಅಹಂ ಸ್ವಪಿಮಿ, ನಾನು ನಿದ್ರೆ ಮಾಡ್ತೀನಿ. ಇಲ್ಲೆಲ್ಲ ಅಹಂ ಅಹಂ ಅಂತ ಶಬ್ದ ಬಳಸ್ತಾರೆ. ಮತ್ತೆ ನಾನು ಹೋದರೆ ಹೋದೆನು ಅಂತೆಲ್ಲ ಇದೆಯಲ್ಲ, ನಾನು ಅಹಂ ಭಾವ, ಅಹಂ ನಾನು ಅನ್ನೋದು ಈ ಅರ್ಥದಲ್ಲಿ ಬಹಳ ಪ್ರಸಿದ್ಧ ಅಹಂ ಶಬ್ದ. ಆದ್ರೆ ಇಲ್ಲಿ ಅಹಂ ಅನ್ನೋದು ಅದೇ ತರ ಕೇಳಿಸೋ ಶಬ್ದ, ಆದ್ರೆ ಇದನ್ನ ಅವ್ಯಯ ಅಂತ ಕರೀತಾರೆ. ಅಹಂ ಅನ್ನೋದು ಮ ಅನ್ನೋದು ಕೊನೆಗೆ ಎಂಡಾಗುತ್ತೆ, ಮಕಾರ ಅಂತ. ಅಂದ್ರೆ ಮ ಅನ್ನೋದು ಕೊನೆಗೆ ಹೊಂದಿರುವಂತ ಶಬ್ದ ಇದು ಅಹಂ ಅಂತಾನೆ. ಅದ್ ಏನ್ ನಡೆಸ್ಲಿಕ್ ಬರಲ್ಲ, ಹೇಗೆ ಅಹಂ ಶಬ್ದ ನಡೆಸ್ತೀವೋ ಹಾಗೆ ನಡೆಸ್ಲಿಕ್ ಬರಲ್ಲ, ಇದು ಅಹಂ ಅಷ್ಟೇ, ಅದು ಅವ್ಯಯ ಅಂತ ಅದನ್ನ ಕರೀತಾರೆ. ಇದನ್ನ ಇಲ್ಲಿ ಕೊಟ್ಟಿದ್ದಾರೆ, ಶ್ಲೋಕದ ಕೊನೆಗೆ ಒಂದ್ ಲೈನ್ ಹಾಕಿದ್ದಾರೆ. ಅಂದ್ರೆ 9ನೇ ಶ್ಲೋಕ ಓದೋದಕ್ಕಿಂತ ಮುಂಚೆ ಲೈನ್ ಒಂದು ಕೊಟ್ಟಿದ್ದಾರೆ, ಅದನ್ನ ಒಂದು ಟಿಕ್ ಮಾಡ್ಕೊಟ್ಟಿದೆ. ಅದು ಒಂದು ಅಪೂರ್ವವಾದ ವಿಚಾರ. ಯಾಕಂದ್ರೆ ಇದು ಎಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಸುಧಾದಲ್ಲಿ ಜಿಜ್ಞಾಸಾಧಿಕರಣ ಪಾಠ ಆಗ್ಬೇಕಾದ್ರೆ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ಅಹಂ ಅನ್ನೋ ಶಬ್ದಕ್ಕೆ ಏನ್ ಅರ್ಥ, ಮನಸ್ಸು ಅಂತ ಅರ್ಥನಾ ಏನು ಅಂತೆಲ್ಲ ವಿಚಾರ ಮಾಡ್ತಾರೆ. ಅಂದ್ರೆ ಅಹಂ ಭೋಕ್ತ, ನಾನು ತಿಂತೀನಿ, ನಾನ್ ಮಾಡ್ತೀನಿ. ವಸ್ತುತಃ ನಾನು ಅಂದ್ರೆ ಜೀವ ಅಲ್ವೇ ಅಲ್ಲ, ಅದು ಅಹಂಕಾರ ತತ್ವ ಅಂತ ಅರ್ಥ ಅದಕ್ಕೆ ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರಶ್ನೆ ಮಾಡ್ತಾರೆ, ಅಹಂ ಅನ್ನೋ ಶಬ್ದ ಹಾಗೆ ಎಲ್ಲಿ ಸಿಗತ್ತೆ ನಿಮ್ಗೆ? ಅಹಂ ಅಂದ್ರೆ ನಾನು ಅಂತ ತಾನೇ ಅರ್ಥ. ಇಲ್ಲ ಇಲ್ಲ, ಅಹಂ ಅಂತನೂ ಒಂದು ಶಬ್ದ ಇದೆ, ಏನ್ ಪ್ರಮಾಣ ಹೇಳಿ ಅದಕ್ಕೆ ಅಂತ ಕೇಳ್ತಾರೆ. ಆಗ ಭಾಗವತದ ಪ್ರಮಾಣ, ಈ ವಾಕ್ಯ ಇದೆ ಇಲ್ಲಿ ಪ್ರಮಾಣವಾಗಿ, ಜೊತೆಗೆ ಇನ್ನೊಂದು ವ್ಯಾಕರಣದ ಸೂತ್ರಗಳನ್ನು ಕೊಡ್ತಾರೆ. ಹಾಗಾಗಿ ಈ ಭಾಗವತದ ಈ ಪದ್ಯಗಳು ಆ ಟೈಮ್ ನಲ್ಲಿ ನೆನಪಾಗ್ಬೇಕು. ಅದನ್ನ ಒಂದೊಂದು ಪಾಠದಲ್ಲೂ ಕೂಡ ಇನ್ನೊಂದು ಗ್ರಂಥದ ಸಂಬಂಧ ಇದ್ದೇ ಇರುತ್ತೆ, ಆದ್ರೆ ಆ ಶ್ಲೋಕ ಬಂದಾಗ ಆ ವಿಷಯ ನೆನಪಾಗ್ಬೇಕು, ಅದು ಮುಖ್ಯ ಅಷ್ಟೇ. ಅಂತೂ ಇಲ್ಲಿ ಅಹಂಕಾರ ತತ್ವದ ವಿಭಾಗವನ್ನ ಹೇಳಿ, ಇದಂ ಮಕಾರಾಂತರಂ ಅವ್ಯಯಂ ತತ್ವವಾಚಿ ಅಂತ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಇದರಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ಮುಂದೆ ಏನೇನು ಸೃಷ್ಟಿ ಆಯ್ತು? 9ನೇ ಶ್ಲೋಕ, ವೈಕಾರಿಕಾಶ್ಚ ಯೇ ದೇವಾಃ ಅರ್ಥಾಭ್ಯು ವ್ಯಂಜನಂ ಯತಃ ತೈಜಸಾನಿ ಇಂದ್ರಿಯಾಣ್ಯೇವ ಜ್ಞಾನ ಕರ್ಮ ಮಯಾನಿ ಚ. ಇನ್ನೊಂದು ಸಾಲಿದೆ, ಅದನ್ನು ಹೇಳ್ತೇನೆ. ತಾಮಸೋ ಭೂತ ಸೂಕ್ಷ್ಮಾದಿ ಯತಃ ಖಂ ಲಿಂಗಮಾತ್ಮನಃ
ಇನ್ನು ವೈಕಾರಿಕ ದೇವತೆಗಳು ಅಂತ ಅಹಂಕಾರದಿಂದ ಹುಟ್ಟಿದ್ದಾರೆ. ಈ ದೇವತೆಗಳು ಎಂಥವರು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಇವೆಲ್ಲ. ನಮ್ಗೆ ಜ್ಞಾನ ಬರ್ಬೇಕು ಅಂತ ಆದ್ರೆ ಇವರ ಅನುಗ್ರಹ ಮುಖ್ಯ. ಅರ್ಥ ಅಭಿವ್ಯಂಜನ ಅಂದ್ರೆ ಕಾಣುವಂತ ಎಲ್ಲ ವಸ್ತುಗಳಿದೆಯಲ್ಲ, ಜಗತ್ನಲ್ಲಿ ಇರುವಂತಹ ವಸ್ತು, ಅದೆಲ್ಲದರನ್ನ ಅಭಿವ್ಯಂಜನ ಚೆನ್ನಾಗಿ ನಮ್ಗೆ ಅದರ ಜ್ಞಾನ ಬರೋ ತರ ಮಾಡುವಂತ ಇಂದ್ರಿಯ ಅಭಿಮಾನಿ ದೇವತೆಗಳು. ಅವರೆಲ್ಲ ಈ ವೈಕಾರಿಕ ಅಹಂಕಾರದಿಂದ ಹುಟ್ಟಿದ್ದಾರೆ. ಇದಾಯ್ತು. ಇನ್ನು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವುಗಳ ಸೃಷ್ಟಿ ಯಾವ್ದ್ರಿಂದ ಆಯ್ತು? ತೈಜಸಾನ್ಯೇವ, ತೈಜಸಾಹಂಕಾರದಿಂದ ಅವುಗಳ ಸೃಷ್ಟಿ. ವೈಕಾರಿಕ ಅಹಂಕಾರದಿಂದ ವೈಕಾರಿಕಾಭಿಮಾನಿ ದೇವತೆಗಳು ಅಂದ್ರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು. ಇಂದ್ರಿಯಗಳ ಸೃಷ್ಟಿ ಅದು ತೈಜಸಾಹಂಕಾರದಿಂದ. ಅದನ್ನ ಜ್ಞಾನ ಕರ್ಮಮಯಾನಿ ಇಂದ್ರಿಯಾಣಿ ಅಂದ್ರೆ ಜ್ಞಾನಮಯ ಕರ್ಮಮಯ ಅಂತ ಎರಡು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಜ್ಞಾನಮಯ ಅಂದ್ರೆ ಅವುಗಳ ಉದ್ದೇಶ ಜ್ಞಾನ ತಂದುಕೊಡೋದೆ. ಕರ್ಮ ಅಂದ್ರೆ ಅವುಗಳ ಉದ್ದೇಶ ಕೆಲಸ ಮಾಡೋದೆ, ಅದರ ಉದ್ದೇಶ. ಹೀಗೆ ಜ್ಞಾನಕ್ಕೆ ಸಾಧನ, ಕರ್ಮನೇ ಮುಖ್ಯ ಅಂತ ಇಟ್ಕೊಂಡು ಕರ್ಮಕ್ಕೆ ಸಾಧನವಾದ ಎಲ್ಲ ಇಂದ್ರಿಯ ಅದು ತೈಜಸಾಹಂಕಾರದಿಂದ ಸೃಷ್ಟಿಯಾಗಿದೆ. ಇದರಲ್ಲಿ ಜ್ಞಾನ ಪ್ರಧಾನ ಯಾವುದು ಅಂದ್ರೆ ಶ್ರೋತ್ರಾದೀನಿ, ಕಿವಿ ಮುಂತಾದ ಇಂದ್ರಿಯ ಅಂತ ಅದನ್ನ ಬಿಡಿಸಿದೆ. ಕರ್ಮ ಪ್ರಧಾನ, ಕರ್ಮ ಅಂದ್ರೆ ಅದು ವಾಗೀಂದ್ರಿಯದಿಂದ ಹಿಡಿದು ಎಲ್ಲ ತೈಜಸಾಹಂಕಾರದಿಂದಲೇ ಅಂತ ಇಟ್ಕೊಳ್ಬೇಕಂತೆ. ಅಂದ್ರೆ ಇನ್ಯಾವ ಅಹಂಕಾರದ ಸಂಪರ್ಕದಿಂದಲೂ ಅದು ಹುಟ್ಟಿದ್ದಲ್ಲ, ತೈಜಸಾಹಂಕಾರದಿಂದಲೇ ಆಗಿತ್ತು. ಇನ್ನು ಜ್ಞಾನಮಯ ಕರ್ಮಮಯ ಅನ್ನೋ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ ಹೇಳ್ತಾರೆ. ನೆನೆನೂ ಕೂಡ ಬಂತು. ಮಯ ಅಂತಂದ್ರೆ ದೇವರಿಗೆ ಹೆಸರು, ಮಾಯ ಅಂದ್ರೆ ಆ ದೇವರ ಹೆಂಡತಿ ಆದ್ರಿಂದ, ಮಯನ ಹೆಂಡತಿ ಆದ್ರಿಂದ ಮಾಯ ಅಂತ ಲಕ್ಷ್ಮಿಗೆ ಹೆಸರು ಅಂತ. ಯಾಕೆ ಮಯ ಅಂತ ದೇವರಿಗೆ ಹೆಸರು? ಪ್ರಧಾನ ಆದ್ರಿಂದ ಅಂತ ಬಂತು. ಅದೇ ತರ ಜ್ಞಾನಮಯ ಅಂದ್ರೆ ಜ್ಞಾನವೇ ಮುಖ್ಯ ಪ್ರಧಾನ, ಕರ್ಮಮಯ ಅಂದ್ರೆ ಕರ್ಮವೇ ಮುಖ್ಯ. ಈ ರೀತಿ ಯಾವ ಯಾವ ಇಂದ್ರಿಯಗಳಿಂದ ಏನೇನು ಆಗ್ತಾ ಇದೆಯೋ ಮುಖ್ಯವಾಗಿ ಅದನ್ನ ಜ್ಞಾನಮಯ ಇಂದ್ರಿಯ, ಕರ್ಮಮಯ ಇಂದ್ರಿಯ, ಅದು ಒಟ್ಟು ಸಾರದಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ಅಷ್ಟೇ ಕರಿತೀವಿ. ಜ್ಞಾನಮಯ ಇಂದ್ರಿಯ, ಕರ್ಮಮಯ ಇಂದ್ರಿಯ ಅಂತ ಮಯ ಶಬ್ದವನ್ನ ತೆಗ್ದಿದೀವಿ ಅಷ್ಟೇ. ಈ ರೀತಿ ಇಲ್ಲಿ ಇಂದ್ರಿಯಗಳಷ್ಟೇ ಹುಟ್ಟಿದ್ವು ಹೊರತು ಅಭಿಮಾನ ದೇವತೆಗಳಲ್ಲ. ಅಭಿಮಾನ ದೇವತೆಗಳು ವೈಕಾರಿಕ ಅಹಂಕಾರದಿಂದ, ಇಂದ್ರಿಯಗಳು ತೈಜಸಾಹಂಕಾರದಿಂದ ಅನ್ನೋದನ್ನ ವಿವಿಚ್ಯ ಅಂದ್ರೆ ವಿವೇಕ ಮಾಡಿಕೊಂಡು ತಿಳಿಬೇಕು. ಇಲ್ಲಾಂದ್ರೆ ಒಂದೇ ಅಹಂಕಾರದಿಂದ ಅಂದ್ರೆ ಅಭಿಮಾನ ದೇವತೆಗಳು ಬಂದ್ರು ಇಂದ್ರಿಯಗಳು ಬಂದು ಹಾಗಿಲ್ಲ, ವ್ಯತ್ಯಾಸ ಇದೆ ಅಂತ. ಮುಂದೆ 10ನೇ ಶ್ಲೋಕದಲ್ಲಿ ಒಂದು ಮಾತು ಬಂತು, ತಾಮಸ ಅಹಂಕಾರ. ತೈಜಸ ಅಹಂಕಾರ ಆಯ್ತು, ವೈಕಾರಿಕ ಅಹಂಕಾರ ಆಯ್ತು. ಇನ್ನು ತಾಮಸ ಅಹಂಕಾರದ ಕಾರ್ಯ ಏನು ಅಂದ್ರೆ ಇದು ಭೂತ ಸೂಕ್ಷ್ಮ ಅಂತ ಅನ್ನಿಸ್ಕೊಳ್ಳುವಂತಹ ಶಬ್ದ, ರಸ, ಗಂಧ, ಸ್ಪರ್ಶ ಇವುಗಳೆಲ್ಲ ಕಾರಣ ಆಯ್ತು. ಹಾಗಾದ್ರೆ ತಾಮಸ ಅಹಂಕಾರ ಈ ಭೂತ ಸೂಕ್ಷ್ಮ ಮೊದಲಾದ ವಸ್ತುಗಳಿಗೆ ಕಾರಣ, ಮುಖ್ಯವಾಗಿ ಶಬ್ದಾದಿ ತನ್ಮಾತ್ರೆಗಳಿದೆ ಇದಕ್ಕೆ ಕಾರಣ ಅಂತ ಅಭಿಪ್ರಾಯ. ಹಾಗಾದ್ರೆ ಶಬ್ದ ತನ್ಮಾತ್ರೆ ಅಂತಂದ್ರೆ ಏನು ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ಶಬ್ದ ತನ್ಮಾತ್ರೆ ಇದೆಯಲ್ಲ ಇದೇ ಭಗವಂತನಿರೋದಕ್ಕೆ ಪ್ರಮಾಣ ಅಂತ ಆಯ್ತು. ಯಾಕೆಂದ್ರೆ ಶಬ್ದನೇ ಹುಟ್ಟದೇ ಇದ್ರೆ ನಾವು ದೇವರ ಬಗ್ಗೆ ತಿಳಿಯೋದಾದ್ರೂ ಹೇಗಾಗ್ತಾ ಇತ್ತು. ಈಗೆಲ್ಲ ಶಾಸ್ತ್ರದ ಶಬ್ದ ಇದೆ, ಭಾಗವತದ ಪದ್ಯ ಇದೆ, ಪುರಾಣದ ಶಬ್ದ, ಇತಿಹಾಸದ ಶಬ್ದ ಇವೆಲ್ಲ ಇದೆ. ಈ ಶಬ್ದಗಳು ನಮ್ಮ ಕಿವಿಗೆ ಬೀಳ್ತಾ ಇದೆ, ಹಾಗಾಗಿ ದೇವರ ಬಗ್ಗೆ ಪರಿಚಯ ಆಗ್ತಾ ಇದೆ. ಇಲ್ಲ ಅಂದ್ರೆ ಪರಿಚಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಶಬ್ದ ಮಾತ್ರ ಇದೆಯಲ್ಲ, ಶಬ್ದ ತನ್ಮಾತ್ರೆ ಅಂತ ಏನ್ ಕರಿತೀವಿ, ಅದು ಆತ್ಮನಃ ಲಿಂಗಂ, ಭಗವಂತನಿಗೆ ಅಸಾಧಾರಣವಾದ ಪ್ರಮಾಣ. ಯಾಕೆ ಭಗವಂತ ಓಂ ಶಾಸ್ತ್ರಯೋನಿತ್ವಾದ್ ಓಂ ಅಂತ ಶಬ್ದೈಕ ಸಮಧಿಗಮ್ಯ. ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಶಾಸ್ತ್ರದ ಮುಖಾಂತರನೇ ಹೋಗ್ಬೇಕು. ಹಾಗಾದ್ರೆ ಆ ಶಬ್ದಕ್ಕೆ ಆಶ್ರಯ ಯಾವುದು? ಆಕಾಶ, ಖಮ್ ಅಂತ ಕರೀತಾರೆ. ಆಕಾಶ ಆಗ್ಲಿ, ಆ ತನ್ಮಾತ್ರೆಗಳಾಗ್ಲಿ, ಭೂತ ಸೂಕ್ಷ್ಮಗಳು ಅಂತ ಕರೆಯೋದಾಗ್ಲಿ, ಇವೆಲ್ಲ ಕೂಡ ಆ ತಾಮಸ ಅಹಂಕಾರದಿಂದ ಬಂದಿದೆ. ಇದು ಈ ಶ್ಲೋಕದ ಅರ್ಥ. ಇದು ಒಂದೇ ಲೈನ್ ಕೊಟ್ಟಿದ್ದಾರೆ, ಒಂದೇ ಲೈನ್ ಇಷ್ಟರ್ಥ. ಇನ್ನು ಇಲ್ಲಿ ಪ್ರಕಾಶಿಕ ಅಂತ ಒಂದು ಟಿಪ್ಪಣಿ ಹಾಕಿದಾರಲ್ಲ, ಅಲ್ಲಿ ಒಂದು ವಿಷಯ ಬರ್ತಿದೆ. ಆಕಾಶ ಹೇಗಿದೆ ಅಂದ್ರೆ ಕಥಂ ಭೂತಂ ಖಂ ಅಂದ್ರೆ ಆತ್ಮನಃ ಪರಮಾತ್ಮನಃ ಲಿಂಗಂ. ಪರಮಾತ್ಮನಿಗೆ ಅದು ಜ್ಞಾಪಕ ಅಂತೆ. ಅಂದ್ರೆ ನಾವೊಂದು ವಿಷಯ ಹೇಳ್ತೀವಿ, ಈ ವಿಷಯ ಹೇಳೋದಕ್ಕೆ ಏನಾದ್ರು ಪ್ರಮಾಣ ಕೊಡಿ ಅಂದ್ರೆ ಅದಕ್ಕೊಂದೇನೋ ಜ್ಞಾಪಕ, ಸೂಚಕವಾದದ್ದನ್ನ ಹೇಳ್ತೀವಿ. ನೋಡಿ ಅದೇ ಸೂಚನೆ, ಹಾಗಾಗಿ ಇವ್ರು ಹೇಳಿದ್ ಈ ಅರ್ಥದಲ್ಲಿ ಅಂತ. ಈಗ ದೇವರನ್ನ ಪರಿಚಯ ಮಾಡಿಸ್ಕೊಳ್ಬೇಕು ಅಂದ್ರೆ ಉದಾಹರಣೆಗೆ ಯಾವ್ದನ್ ಕೊಡ್ಬೇಕು? ಎಲ್ಲಾ ಕಡೆ ನೋಡಿ ದೇವ್ರ ಪರಿಚಯ ಮಾಡಿಸ್ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ಪೃಥ್ವಿ ತರ ಅಂತ ಹೇಳ್ತಾರ? ಇಲ್ಲ. ಬೆಂಕಿ ತರ ದೇವರು
ಅಥವಾ ನೀರಿನ ತರ ದೇವರಿದ್ದಾನೆ. ಅದೆಲ್ಲದಕ್ಕಿಂತ ಯಾವ್ದನ್ನ ಹೇಳ್ತಾರೆ ಅಂದ್ರೆ ಆಕಾಶದಂತೆ ದೇವರಿದ್ದಾನೆ. ಜ್ಞಾನ ಆಕಾಶದಂತೆ ದೇವರದು. ದೇವರಲ್ಲಿರೋ ಆನಂದ ಅದು ಆಕಾಶದಂತೆ, ದೇವರ ಸ್ವರೂಪ ಅದು ಆಕಾಶದಂತೆ ಅಂತ. ಈ ಮಾತಿಗೆ ದೇವರು ಅಂತ ಬಂದಾಗ ಆಕಾಶಕ್ಕೆ ಹೋಲಿಸೋದು ಯಾವಾಗ? ಯಾಕೆ ಆಕಾಶಕ್ಕೆ ಹೋಲಿಸ್ತಾರೆ ಅಂದ್ರೆ ಅದು ಪರಮಾತ್ಮನ ಜ್ಞಾಪಕ. ದೇವರ ಪರಿಚಯ ಆಗ್ಬೇಕು ಅಂದ್ರೆ ಆಕಾಶ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಶಬ್ದ ಬೇಕು. ಹಾಗೆ ಶಬ್ದ ಎಲ್ಲಿರತ್ತೋ ಆಕಾಶ ಅಂತ ಆಕಾಶವನ್ನ ಹೇಳ್ಬೇಕು. ಆಕಾಶ ಹುಟ್ಟಿತು. ಈಗ ಆಕಾಶದಿಂದಲೇ ನಾವು ಯಾವಾಗಲೂ ದೇವರ ಪರಿಚಯವನ್ನ ಮಾಡೋದು. ಶಾಸ್ತ್ರದಲ್ಲೂ ಒಂದು ಮಾತಿದೆ, ಸರ್ವಗತತ್ವ ನಿತ್ಯತ್ವಯೋಹ ದೃಷ್ಟಾಂತತಯ ಜ್ಞಾಪಕಂ. ದೇವ್ರ ಎಲ್ಲಾ ಕಡೆ ಇದ್ದಾನೆ. ಹೇಗೆ ಎಲ್ಲಾ ಕಡೆ ಇದ್ದಾನೆ? ಒಂದು ಉದಾಹರಣೆ ಕೊಡಿ ನೋಡಿ. ಆಕಾಶ ಎಲ್ಲಾ ಕಡೆ ಇಲ್ವಾ? ಹಾಗೆ ಅಂತ ಉದಾಹರಣೆ ಕೊಡ್ತಾರೆ. ಅವಾಗ ನಮ್ಗೆ ದೃಷ್ಟಾಂತ ಕೊಟ್ಮೇಲೆ ಹಾ ಅಂತ ಒಪ್ಕೊಳ್ತೀವಿ. ಒಂದು ಮತ್ತೆ ದೇವ್ರು ಯಾವಾಗ್ಲೂ ಇರ್ತಾನೆ, ಅವನಿಗೆ ಉತ್ಪತ್ತಿನೂ ಇಲ್ಲ ನಾಶನೂ ಇಲ್ಲ. ಹೇಗೆ ಉದಾಹರಣೆ ಕೊಡಿ? ಆಕಾಶ ತರ. ಆಕಾಶಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ. ಅದಕ್ಕೆ ಒಂದು ವೇದವಾಕ್ಯನೂ ಇದೆ. ಸುಮ್ಮನೆ ಆಕಾಶವನ್ನ ಹಾಗೆ ನಿತ್ಯ ಹಾಗೆ ಸರ್ವಗತ ಎಲ್ಲಾ ಕಡೆ ಇದೆ ಅಂತ ಹೇಳಿದ್ದಲ್ಲ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಒಂದು ವೇದವಾಕ್ಯ ಇದೆ. ಇದನ್ನ ಆ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆಕಾಶದಿಂದ ವಾಯುವಿನ ಸೃಷ್ಟಿಯಾಯಿತು ಅನ್ನೋದನ್ನ ಮೈತ್ರೇಯರು ವಿದುರರಿಗೆ ತಿಳಿಸ್ತಾ ಇದ್ದಾರೆ. ಕಾಲ ಮಾಯಾಂ, ಇದು ಸ್ವಲ್ಪ ತಿದ್ದುಕೊಳ್ಳಿ. ಈ ಶ್ಲೋಕದಲ್ಲಿ ಏನಾಗಿದೆ, ಕಾಲ ಮಾಯಾಂಶ ಯೋಗೇನ ಅಂತ ಇರ್ಬೇಕು. ಅಂಶ ಅನ್ನೋ ಶಬ್ದ ಬಿಟ್ಟು ಹೋಗಿದೆ. ಕಾಲ ಮಾಯಾಂಶ ಯೋಗೇನ ಭಗವತ್ ವೀಕ್ಷಿತಂ ನಭಃ ತಾಮಸಾನುಸೃತಂ ಸ್ಪರ್ಶಂ ವಿಕುರ್ವನ್ ನಿರ್ಮಮೇ ನಿಲಂ. ಈಗ ಅನಿಲ, ಅನಿಲ ಅಂದ್ರೆ ವಾಯು ಅಂತ ಅರ್ಥ. ವಾಯುವಿನ ಸೃಷ್ಟಿಯಾಗಿದೆ ನಿರ್ಮಮೆ. ಅದೇಗೆ? ವಾಯು ತಾನು ಹಾಗೆ ಸೃಷ್ಟಿ ಅಲ್ಲ, ಸ್ಪರ್ಶದ ಜೊತೆಗೆ ವಾಯುವಿನ ಸೃಷ್ಟಿ. ಅಂದ್ರೆ ಒಂದೊಂದು ಪಂಚಭೂತಗಳಲ್ಲಿ ಸೃಷ್ಟಿ ಆಗ್ಬೇಕಾದ್ರೆ ಅದರ ಗುಣ ಮತ್ತೆ ಒಟ್ಟೊಟ್ಟಿಗೆ ಸೃಷ್ಟಿ ಆಗ್ತಾ ಬರುತ್ತೆ. ಮೊದಲು ಗುಣ, ಆಮೇಲೆ ಅದಕ್ಕೆ ಆಧಾರವಾದ ಆಕಾಶ, ಮೊದಲು ಶಬ್ದ, ಆಮೇಲೆ ಆಕಾಶ, ಆಮೇಲೆ ಸ್ಪರ್ಶ ವಾಯು, ಆಮೇಲೆ ಈ ತೇಜಸ್ಸಿನ ಬಗ್ಗೆ ಬಂದಾಗ ಔಷ್ಣ್ಯ ಮತ್ತೆ ತೇಜಸ್ಸು, ಆಮೇಲೆ ಶೈತ್ಯ ಯಾವುದು ಜಲ. ಹೀಗೆ ಒಂದೊಂದೊಂದು ಗುಣಗಳಿದೆ. ಆ ಗುಣಗಳ ಜೊತೆಗೆ ಆಯಾಯ ಪದಾರ್ಥಗಳ ಸೃಷ್ಟಿಯಾಯ್ತು. ಇದು ನಾವು ಹಿಂದಕ್ಕೂ ಒಂದ್ಸಲಿ ಕೇಳಿದೀವಿ ಇದೇ ವಿಷಯವಾಗಿ. ಇದೆಲ್ಲಾ ಕಡೆ ಈ ವಿಷಯ ಬರ್ತಾ ಇರುತ್ತೆ. ಆದ್ರೆ ಒಂದು ಅನುರೂಪತೆ ಬೇಕು. ಎಲ್ಲಾ ಕಡೆ ಒಂದೇ ಹೇಳಿದಾರ, ಸ್ವಲ್ಪ ಬದಲಾಯಿಸಿದ್ದಾರೆ. ಅದನ್ನ ಗಮನಿಸ್ತಾ ಹೋಗ್ಬೇಕಷ್ಟೇ. ಇಲ್ಲಿ ಕಾಲ ಮಾಯಾಂಶ ಯೋಗೇನ ಮೂರ್ ಬೇಕು. ಕಾಲ, ಮಾಯ, ಅಂಶ. ಅಂದ್ರೆ ಒಂದು ಕಾಲ ಬೇಕಲ್ಲ. ಕಾಲ ಇಲ್ಲದೆ ಇದ್ರೆ ಯಾವ ಪದಾರ್ಥ ಸೃಷ್ಟಿ ಆಗಲ್ಲ. ಒಂದ್ ಪದಾರ್ಥ ಸೃಷ್ಟಿಗೆ ಬರ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಒಂದು ಕಾಲ ಇರುತ್ತೆ. ಆ ಕಾಲ ಬೇಕು. ಮಾಯೆ ಬೇಕು. ಮಾಯೆ ಅಂದ್ರೆ ಜಡ ಪ್ರಕೃತಿ ಅಂತ ಅರ್ಥ. ಅಂಶ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಎಲ್ಲ ಜೀವರಿಗೆ ಅಭಿಮಾನಿಯವರು. ಹೀಗೆ ಬ್ರಹ್ಮದೇವರು, ಪ್ರಕೃತಿ ಮತ್ತೆ ಸೃಷ್ಟಿ ಕಾಲ ಇದೆಲ್ಲ ಇದ್ರೆ ಆಗ ದೇವರ ಸಂಕಲ್ಪನೂ ಇತ್ತು ಅಂತಾದರೆ ಭಗವದ್ ವೀಕ್ಷಿತಂ, ದೇವ್ರು ನೋಡ್ಬೇಕು, ಅವನು ಇಚ್ಛೆ ಪಡ್ಬೇಕು, ಆಗ ಸೃಷ್ಟಿಗೆ ಬರತ್ತ ಒಂದು ವಸ್ತು. ಇವಾಗ ಉದಾಹರಣೆಗೆ ಇಲ್ಲಿ ತಾಮಸಾನುಸೃತಂ, ತಾಮಸಾಹಂಕಾರದಿಂದಲೇ ಈ ಆಕಾಶ ತಾನು ಏನ್ ಮಾಡ್ತು? ವಾಯುವನ್ನ ಸೃಷ್ಟಿ ಮಾಡ್ತು. ಹೇಗೆ? ಸ್ಪರ್ಶ ತನ್ಮಾತ್ರೆಯ ಜೊತೆಗೆ ಸೃಷ್ಟಿ ಮಾಡಿದೆ. ಅದನ್ನ ಮೊದಲು ಸ್ಪರ್ಶ ಬಂತು, ಅದರಿಂದ ವಾಯು ಬಂತು ಅಂತ ಹೇಳ್ತಾರೆ. ಮೊದಲು ಶಬ್ದ ಬಂತು, ಆಮೇಲಿಂದ ಆಕಾಶ. ನಾವೇನ್ ಭಾವಿಸ್ತೀವಿ? ಮೊದಲು ಆಕಾಶ, ಆಮೇಲೆ ಅಲ್ಲಿ ಶಬ್ದ ಬಂತು, ಮೊದಲು ವಾಯು, ಆಮೇಲೆ ಅಲ್ಲಿ ಸ್ಪರ್ಶ, ಮತ್ತೆ ಮೊದಲು ಬೆಂಕಿ ಹುಟ್ಟದೆ, ಆಮೇಲೆ ಅದನ್ನ ಮುಟ್ಟಿದಾಗ ಉಷ್ಣ ಸ್ಪರ್ಶ. ಹೀಗಲ್ಲ, ಮೊದಲು ಗುಣ, ಆಮೇಲೆ ಅದನ್ನ ಹೊಂದಿರುವಂತ ಗುಣಿ ವಸ್ತು ಅದು ಸೃಷ್ಟಿ ಆಯ್ತು. ಹೀಗೆ ಇಲ್ಲಿವರೆಗೆ ಭಗವಂತನ ವ್ಯಾಪಾರ ಎಲ್ಲಾ ಕಡೆ, ಎಲ್ಲಾ ಅಹಂಕಾರದ ಎಲ್ಲಾ ವಸ್ತುಗಳಲ್ಲಿ ಇದೆ ಅಂತ ಹೇಳಿದ. ಅಹಂಕಾರ ಮಹತ್ತತ್ವದ ಬಗ್ಗೆ ಆಗ್ಬಹುದು, ಅಹಂಕಾರ ತತ್ವದ ಬಗ್ಗೆ ಆಗ್ಬಹುದು, ಪಂಚಭೂತಗಳು, ಹೀಗೆ ಮುಂದೆ ಯಾವ ಯಾವ ವಸ್ತುಗಳನ್ನ ಹೇಳಿದ್ರು
ಅದರಲ್ಲೆಲ್ಲ ಮೊದಲನೇ ಕಾರಣ ಅಂದ್ರೆ ಭಗವಂತನಿಂದ ಶುರು ಮಾಡಿ ನಾವು ಹೇಳ್ಬೇಕು. ನಾವೇನ್ ಮಾಡ್ತೀವಿ, ಚಿಕ್ಕದಾಗಿ ಹೇಳ್ತಾ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಪಂಚಭೂತಗಳು, ಹೀಗೆ ಅಂತ ಎಲ್ಲ ಹೇಳ್ತಾ ಬರ್ತೀವಿ. ಮಣಿಮಂಜರಿಯಲ್ಲೂ ಕೂಡ ಕೇಳಿದೀವಿ ಪಾಠದಲ್ಲಿ. ಆದ್ರೆ ಅಲ್ಲೆಲ್ಲ ಏನ್ ಸೇರಿಸ್ಕೊಳ್ಬೇಕು ಅಂದ್ರೆ ಹಿಂದಿನ ಕಾರಣಗಳು ಅಷ್ಟನ್ನೂ ಸೇರಿಸ್ಕೊಳ್ಬೇಕು. ಅಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳಿಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ಕಡೆ ಕಾಲ, ಮಾಯ, ಅಂಶ ಅನ್ನೋ ಶಬ್ದಗಳನ್ನ ಪುನಃ ಪುನಃ ಹೇಳಿ ದೇವರ ಒಂದು ದೃಷ್ಟಿನೂ ಇರ್ಬೇಕು. ಇಷ್ಟೆಲ್ಲ ಇದ್ರೆ ಒಂದು ವಸ್ತುವಿನ ಸೃಷ್ಟಿ ಆಗತ್ತೆ ಅಂತ ಅದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ಮುಂದಕ್ಕೂ ಕೂಡ ಹೀಗೆ ಇಟ್ಕೊಳ್ತಾ ಹೋಗ್ಬೇಕು. ಎಲ್ಲಾರು ಹೇಳಿಲ್ಲ ಅಂದ್ರೆ ಅದನ್ನ ಸೇರಿಸ್ಕೊಳ್ಬೇಕು ಅಂತ. ಇಷ್ಟು ಇಲ್ಲಿವರೆಗೆ ವಾಯುವಿನ ಸೃಷ್ಟಿ ತನಕ ಬಂದ್ವಿ. ಇದು ಮುಂದೆ ಯಾವ್ದ್ರ ಸೃಷ್ಟಿ ಆಗತ್ತೆ ಅನ್ನೋದನ್ನ ನಾಳೆ ಪಾಠ ಇರೋದಿಲ್ಲ, ನಾಳೆ ಅನಧ್ಯಯನ, ನಾಡಿದ್ದು ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಸ್ಕಾರ.